ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಗ್ಯಾಸ್ ಎಲ್ಲ ಒಂದು ಬಂಕಲ್ ಸಿಗ್ತಾ ಇದೆ ಸರ್, ಆದ್ರೆ ಸರ್ಕಾರದಿಂದ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇರೋದು ಸಂಪಂಗಿರಾಮ್ ನಗರದಲ್ಲಿ, ಅಲ್ಲಿ 4 ಬಂಕ್ ಇದಾವೆ, ಒಂದರಲ್ಲೇ ಕೊಡ್ತಾ ಇರೋದು. ಅದು 110-120 ರೂಪಾಯಿ ರೇಟ್ ಆಗಿದೆ. ಏನು ನಮ್ಮ ಕೈಲಿ ಜೀವನ ಮಾಡಕ್ ಆಗ್ತಾ ಇಲ್ಲ, ಬಹಳ ತೊಂದರೆ ಆಗ್ಬಿಟ್ಟಿದೆ. ಸರ್ಕಾರ ಇದ್ರ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು. ಯಾವ ರೀತಿ ಕಷ್ಟ ಆಗ್ತಿದೆ ಅಣ್ಣ ಈ ಆಟೋ LPG ಗ್ಯಾಸ್ ಸಿಗದೆ? ಈಗ ನಮ್ಗೆ ಇದ್ರಲ್ಲಿ ಬರೋದೇ 10-15 ಕಿಲೋಮೀಟರ್ ಬರ್ತೈತೆ. ನಾವು ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಖಾಲಿನೇ ಬರಬೇಕು. ಬಾಡಿಗೆ ಹುಡಿಕೊಂಡೋದ್ರೆ ಅದು ಆಗೋಗ್ಬಿಡುತ್ತೆ. ಏನ್ ಹೊಡಿಯೋದು? ಅಲ್ಲಿ 15 ದಿವಸದಿಂದ ಸಂಪಾದನೆ ಇಲ್ದಂಗೆ ಆಗೋಗ್ಬಿಟ್ಟಿದೆ ನಮಗೆ. ಈಗ ಪ್ಯಾಸೆಂಜರ್ಸ್ ಕೂಡ ಮನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಪ್ಯಾಸೆಂಜರ್ ಬಿಸಿಲಿಗೆ ಬರ್ತಾ ಇಲ್ಲ, ಬಿಸಿಲು ಅಂತ ಹೇಳ್ಬಿಟ್ಟು. ಅದಕ್ಕೆ ಸರ್ಕಾರದಿಂದ ಏನಾರ ಆಟೋ ಡ್ರೈವರ್ಗೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕೊಟ್ಟಂಗೆ ತಾತ್ಕಾಲಿಕವಾಗಿ ಏನಾರ ರಿಲೀಫ್ ಕೊಡ್ಬೇಕು ಸ್ವಲ್ಪ. ಈಗ ವಾಟಾಳ್ ನಾಗರಾಜ್ ಅವರು 13 ಮತ್ತು 15ನೇ ತಾರೀಕು ಬಂದ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದು ಏನಂತ, ಆಟೋ ಬಂದ್ ಅಂತ, ಆಟೋ ಚಾಲಕರ ಸಾಲ ಮನ್ನಾ ಮಾಡ್ಬೇಕು ಈ ತಿಂಗಳು ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಸಾಲ ಮನ್ನಾ ಮಾಡೋದು ಒಳ್ಳೇದೇನೆ. ಇಲ್ಲ ಅಂದ್ರೆ EMIಗಳು ಇರ್ತವೆ, ಅವನ್ ಇನ್ನೂ ಒಂದ್ 2-3 ತಿಂಗಳು ಮುಂದಕ್ಕೆ ಹಾಕಿ ಗಾಡಿಗಳು ಸೀಸ್ ಮಾಡದೇ ಇರೋ ತರ ನೋಡ್ಕೊಳ್ಳೋದು ಕೇಳ್ಕೊಂತ. ಆ ರೀತಿ ಒಂದು ಅವಕಾಶ ಕೊಟ್ರೆ ಆಟೋದವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತಣ್ಣ? ಆಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಈ ತಿಂಗಳೆಲ್ಲ ಆಟೋದವ್ರಿಗೆ ಏನೂ ಇಲ್ಲ, ಮನೇಲಿ ಹೆಂಡತಿ ಮಕ್ಳಿಗೆ ಊಟ ಆಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಇನ್ನು EMI, ಸ್ಕೂಲ್ ಫೀಸ್ ಬೇರೆ ಬಂತು ಮಕ್ಳದ್ದು. ಈಗ ನಮ್ದು ಗಾಡಿ ಮೇಲೆ ಲೋನ್ ಇದೆ, ಯಾವಾಗ ಸೀಸ್ ಮಾಡ್ತಾರಂತ ಗೊತ್ತಿಲ್ಲ, ಕಟ್ಟಕ್ ಆಗಿಲ್ಲ. ನೀವು ಕೂಡ ಕೈಗೂಡಿಸ್ತೀರಾ? ಕೈಗೂಡಿಸ್ತೀವಿ ನಾವು. ನಿಮ್ ಕೊನೆ ಅಭಿಪ್ರಾಯ ಅದೇ, ಸರ್ಕಾರ ಆಟೋದವ್ರಿಗೆ ಏನಾದ್ರು ಸ್ವಲ್ಪ ಪರಿಹಾರ ಕೊಡಬೇಕು, 1-2 ತಿಂಗಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.